ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತಾ ಅಡಿಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಸೊ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿ ಇದ್ದೀನಿ. ಅಫ್ಕೋರ್ಸ್ ಸೂಪರಾಗಿದ್ದೀನಿ, ಆದರೆ ನೋವೆಲ್ಲ ಇದ್ದೇ ಇರುತ್ತೆ. ಬಟ್ ಹಾಗನ್ಬಿಟ್ಟು ಕೊರಗ್ತಾ ಕೂರೋಕ್ಕೆ ಆಗಲ್ಲ. ನಾನು ಅಂಥ ವ್ಯಕ್ತಿತ್ವ ನಂದಲ್ಲ. ನೋವಿದೆ, ಅದನ್ನೆಲ್ಲ ಓವರ್ಕಮ್ ಮಾಡಬೇಕು. ಸೊ ಅಂಥ ವ್ಯಕ್ತಿತ್ವದವಳು ನಾನು. ತುಂಬ ಜನ ನನಗೆ ಸಾಂತ್ವನ ಹೇಳಿದ್ದೀರಾ, ಲೈಕ್ ಹೀಗೆ ಸೋಷಿಯಲ್ ಮೀಡಿಯಾದಲ್ಲಿ ಏನೇನು ಆಗ್ತಾಯಿದೆ ಎಲ್ಲ ಹಾಕಬೇಡಿ ಅಂತ ಹೇಳಿದ್ದೀರಾ. ಬಟ್ ಏನಾಗ್ತಾಯಿದೆ ಏನಾಗ್ತಾ ಇಲ್ಲ ಅಂತ ಖಂಡಿತವಾಗ್ಲೂ ನೀವು ಯಾರೂ ಗೆಸ್ ಮಾಡೋಕ್ಕೆ ಆಗೋದಿಲ್ಲ. ಆ್ಯಂಡ್ ಅಫ್ಕೋರ್ಸ್ ಎಲ್ಲರೂ ಅನ್ಕೋತಾ ಇದ್ದಾರೆ ನಾನು ಹಾಕ್ತಾ ಇದ್ದೀನಿ, ಅದು ನನ್ನ ಪರ್ಸ್ನಲ್ ಲೈಫ್ ಬಗ್ಗೆನೇ ಹಾಕ್ತಾ ಇದ್ದೀನಿ ಅಂತ. ಹೌದೋ ಇಲ್ವೋ ಅಂತ ನಾನು ನಿಜಕ್ಕೂ ಹೇಳೋದಿಲ್ಲ. ಬಿಕಾಸ್ ರೈಟ್ ನೌ ನಾನು ಯಾರನ್ನೂ ಬ್ಲೇಮ್ ಮಾಡೋದಿಲ್ಲ. ಇವ್ರು ಇಂಥವ್ರು ಇವ್ರು ಅಂಥವ್ರು ಅಂತ ಹೇಳೋಕ್ಕೂ ಹೋಗೋದಿಲ್ಲ. ಸಮಯ ಎಲ್ಲದಕ್ಕೂ ಆನ್ಸರ್ ಮಾಡೇ ಮಾಡುತ್ತೆ. ಬಟ್ ನಾನು ಫೀಲ್ ಮಾಡಿರೋ ಅಂಥದ್ದಾಗಿರ್ಬೋದು, ನೋಡಿರೋ ಅಂಥದ್ದಾಗಿರ್ಬೋದು, ಅನುಭವಿಸಿರೋ ಅಂಥದ್ದಾಗಿರ್ಬೋದು. ಸೊ ಇದೆಲ್ಲ ನೋಡಿದಾಗ ಖಂಡಿತವಾಗ್ಲೂ ಪ್ರೀತಿಸಿ ಮದುವೆ ಆದವರು ಹೇಗಿರಬೇಕಲ್ಲ ಹಾಗೆ ಇರೋದಿಲ್ಲ. ಎಲ್ಲರೂ ಅಂತಲೂ ಹೇಳ್ತಾ ಇಲ್ಲ ಗೈಸ್, ಎಲ್ಲರೂ ಅಂತಲೂ ಹೇಳ್ತಾ ಇಲ್ಲ. ಆಫ್ಕೋರ್ಸ್ 1 or 2 ಎಕ್ಸೆಪ್ಷನ್ಸ್ ಇರುತ್ತೆ. ಬಟ್ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಪ್ರೀತಿಸಿ ಮದುವೆ ಆದವರು ಅವ್ರು ಅಂದ್ಕೊಂಡಷ್ಟು ಪ್ರೀತಿಯಾಗಿ ಇರೋದಿಲ್ಲ. ಹಾಗೆ ಅರೇಂಜ್ ಮ್ಯಾರೇಜು ಸಹ ಏನು ಫುಲ್ ಸಕ್ಸೀಡ್ ಆಗಿಬಿಡ್ತಾರೆ ಅವರು ಲೈಫಲ್ಲಿ, ಯಾವಾಗಲೂ ಅನ್ಯೋನ್ಯವಾಗಿರ್ತಾರೆ ಅಂತಲೂ ಹೇಳೋಕ್ಕಾಗಲ್ಲ. ಇಟ್ ಆಲ್ ನಮ್ಮ ಹಣೆ ಬರಹ. ನಾವು ಏನೇನು ಕರ್ಮ ಮಾಡಿರ್ತೀವಿ ಅದೇ ನಮಗೆ ವಾಪಸ್ ಬರೋದು. ಹಾಗನ್ಬಿಟ್ಟು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಇದರಲ್ಲಿ ಯಾವುದ್ರಲ್ಲೂ ತಪ್ಪಿಲ್ಲ. ಯಾವುದು ಏನೇ ಮಾಡಿದ್ರೂ ಸಹ ಇಲ್ಲಿ ವ್ಯಕ್ತಿಗಳು ಒಳ್ಳೆಯವರಾಗಿದ್ದರೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಲವ್ ಮ್ಯಾರೇಜ್ ಸಕ್ಸಸ್ ಆಗುತ್ತೋ ಅರೇಂಜ್ ಮ್ಯಾರೇಜ್ ಸಕ್ಸಸ್ ಆಗುತ್ತೋ ಇಲ್ವೋ ಅನ್ನೋದು. ವ್ಯಕ್ತಿಗಳೇ ರಾಂಗ್ ಆದಾಗ ಸೊ ಇದು ಅಷ್ಟೇ ಉಲ್ಟಾ ಹೊಡೆಯುತ್ತೆ. ಅಷ್ಟು ಬಿಟ್ಟರೆ ಗೈಸ್ ಮತ್ತಿನ್ನೇನೂ ಇಲ್ಲ. ಸೊ ತುಂಬ ಜನ ತುಂಬ ಕ್ವಶನ್ಸೇ ಇಟ್ಟಿದ್ದೀರಾ, ಯಾಕೆ ಏನು ಎತ್ತ ಅಂತ. ಆ್ಯಂಡ್ ಅದಕ್ಕೆಲ್ಲ ಹೇಗೆ ಆನ್ಸರ್ ಮಾಡಬೇಕು ಈಗ ನನಗೆ ಗೊತ್ತಾಗ್ತಾ ಇಲ್ಲ. ಮೋರ್ ಓವರ್ ಈಗ ಎಕ್ಸಾಮ್ಸು ಮುಗಿತಾ ಬರ್ತಾ ಇದೆ ನನ್ನ ಮಗನಿಗೆ. ಆ್ಯಕ್ಚುಲಿ ಇವತ್ತಿಗೆ 3 ಎಕ್ಸಾಮ್ಸ್ ಆಗತ್ತೆ. ಅಂದರೆ ಇವತ್ತು 3ನೇ ಎಕ್ಸಾಮ್ ಬರೆಯೋಕ್ಕೆ ಹೋಗಿದ್ದಾನೆ ನನ್ನ ಮಗ. ಸೊ ನಾಳೆ ಒಂದು 2 days ನಾಳೆಯಿಂದ ಫ್ರೀ ಇದ್ದಾನೆ. ಅದಾದಮೇಲೆ ಎಗೇನ್ ಮತ್ತೆ ಎಕ್ಸಾಮ್ಸ್ ಮೇ ಬಿ ಮಂಡೆಯಿಂದ. ಇವತ್ತು ಯಾವ ವಾರ? ಇವತ್ತು ಗುರುವಾರ. ಶುಕ್ರವಾರ ಶನಿವಾರ ಅವನಿಗೆ ಎಕ್ಸಾಮ್ಸ್ ಇಲ್ಲ. ಇನ್ನು ಮಂಡೆನೇ ಅವನಿಗೆ ಎಕ್ಸಾಮ್ಸ್ ಇರೋದು. ಸೊ ಹಾಗಾಗಿ ಸ್ವಲ್ಪ ಬ್ರೇಕ್ ಇದೆ. ನನ್ನ ಮಗ ಬರ್ತಾನೆ ಅಲ್ಲ ಪಾಪ 3 ದಿನದಿಂದ ಕಷ್ಟಪಟ್ಟು ಓದಿ ಸುಸ್ತಾಗಿದ್ದಾನೆ. ಬೆಳಗ್ಗೆ 6 ಗಂಟೆಗೆ ಎದ್ದೊಳ್ತಾನೆ, ಓದ್ತಾನೆ. ಸ್ವಲ್ಪ ಹೇಳೋದು ಲೇಟ್ ಆದ್ರೂ ನನ್ನ ಮೇಲೆ ರೇಗಾಡ್ತಾನೆ. ಸೊ ಪಾಪ ಮಗು ಅದರ ಪ್ರಯತ್ನ ಅದು ಮಾಡ್ತಾ ಇದೆ, ಒಳ್ಳೆ ರೀತಿಯಲ್ಲೇ ಓದ್ತಾ ಇದ್ದಾನೆ. ಸೊ ಅದು ಖುಷಿ ಇದೆ. ಅದಕ್ಕೆ ಅವನಿಗೆ ಇವತ್ತು ಏನಾದರೂ ಮಾಡಿಕೊಡ್ಬೇಕು ಅಂತ ಅಂದ್ಕೊಂಡು ನಾನು ಬೇಗ ರೆಡಿ ಆಗಿದ್ದೀನಿ. ನೋಡಿ ಆಲ್ರೆಡಿ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ಗಾಯ್ಸ್. ಈಗ ಹೋಗಿ ಅವನ್ನ ಕರ್ಕೊಂಡು ಬರಬೇಕು. ಸೊ ಆಮೇಲೆ ನಿಮ್ಮ ಜೊತೆ ಮಿಕ್ಕಿದ ವಿಷಯ ಎಲ್ಲ ಪಾಯಿಂಟ್ಸ್ನ ನೋಟ್ ಮಾಡಿಕೊಂಡು ನಾನು ಮಾತಾಡ್ತೀನಿ. ಆ್ಯಂಡ್ ಫಸ್ಟು ನನ್ನ ಮಗನ ಕರ್ಕೊಂಡು ಬಂದು ಏನು ಮಾಡಬೇಕು, ಸ್ನ್ಯಾಕ್ಸ್ ಏನು ತಿನ್ನಬೇಕು ಅದೆಲ್ಲ ನೋಡೋಣ ಅಲ್ವಾ. ಬನ್ನಿ, 4 ಗಂಟೆ ಆಯಿತು, ಹೋಗೋಣ. ನನ್ನ ಮಗ ಅಂತೂ ಫುಲ್ ಖುಷಿ ಆಗ್ಬಿಡ್ತಾನೆ. ಎಕ್ಸಾಮ್ ಮುಗೀತು, ಫ್ರೀ ಟೈಮ್ ಸಿಗುತ್ತೆ ಅಂತ. ಅವನಿಗೆ ಪಾಪ ನಾಳೆ ನಾಡಿದ್ದು ಕ್ಲಾಸಸ್ ಇದೆಯಂತೆ. ಅದಕ್ಕೆ ಅಮ್ಮ ಹೋಗಲ್ಲ, ಮಿಸ್ಸಿಗೆ ಹೇಳು, ಮನೇಲಿ ಕೂತ್ಕೊಂಡು ಓದ್ಕೋತೀನಿ ಅಂತಿದ್ದ. ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಅವ್ರ ಕ್ಲಾಸಲ್ಲಿ ರಜಾ ಕೊಟ್ಟರೆ ಅವ್ನು ತುಂಬ ಖುಷಿ ಆಗ್ತಾನೆ. ಪಾಪ ರಜಾ ಕೊಟ್ಟಿಲ್ಲ ಅಂದರೆ ಮತ್ತೆ ಸ್ಯಾಡ್ ಫೀಲ್ ಮಾಡ್ತಾನೆ. ಸೊ ಬನ್ನಿ ಹೋಗೋಣ. ನಮ್ಮ ಸಿಮ್ಮಿಗೆ ಹೊರಗಡೆ ಬಿಟ್ಟಿದ್ದೆ. ಆ್ಯಕ್ಚುಲಿ ಬಾ ಬಿಟ್ಟಿದ್ದೆ ಇನ್ ದ ಸೆನ್ಸ್ ಬಿಟ್ಟಿಲ್ಲ. ಹೊರಗಡೆಗೆ ಬಾ ಹೋಗೋಣ, ಹೋಗಿ ಸುಸು ಮಾಡ್ಕೊಂಡು ಬಾ ಅಂದರೆ ಅದು ಹೋಗ್ತಾನೆ ಇಲ್ಲ. ಸೊ ನೋಡಿ ಪಾಪ ಮಲಗಿದೆ.
ಅದಕ್ಕೆ ವಯಸ್ಸಾಗಿದೆ ಅಲ್ಲ ಗೈಸ್. ಸೊ ಅದು ಆ್ಯಕ್ಟಿವ್ ಇಲ್ಲ ಈಗ. ನಾವೇನು ಮಾಡಿದ್ರೂ ಅದಕ್ಕೆ ರಿಯಾಕ್ಷನ್ಸ್ ಕೊಡೋದೇ ಕಷ್ಟ ಅದು. ಸೊ ಅವ್ರನ್ನ ಕೇರ್ ಟೇಕ್ ಮಾಡ್ತಾ ಇರೋರು ಅಂದರೆ ನಮ್ಮ ಚಿಂಟು ಅಜ್ಜಿ ಇವತ್ತು ಅವರು ಔಟ್ಸೈಡ್ ಹೋಗಿದ್ದಾರೆ, ಏನೋ ಕೆಲಸ ಇದೆ ಅಂತ. ಹಾಗಾಗಿ ಅವರು ನನಗೆ ಹೇಳಿದರು ಅದನ್ನೊಂದು ಸಲ ಬಿಡು ಅಂತ. ಬಟ್ ಅದು ನಾನು ಬಿಟ್ಟರೆ ಅದು ಹೋಗ್ತಾನೇ ಇಲ್ಲ ಗೈಸ್. ಏನು ಮಾಡಲಿ, ಐ ಫೀಲ್ ರಿಯಲಿ ವೆರಿ ಪಾಪ. ನೋಡೋಣ ಅವ್ರು ಬಂದಮೇಲೆ ಬಿಟ್ಟರಾದರೂ ಹೋಗ್ತಾ ಅಂತ. ಅದು ಇತ್ತೀಚೆಗೆ ಯಾರ ಮಾತು ಕೇಳ್ತಾ ಇಲ್ಲ, ಅವ್ರ ಮಾತು ಅಷ್ಟೇ ಕೇಳುತ್ತೆ. ನಾನು ಎಷ್ಟೇ ಬಾ 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 ಸಿಮಿ ಅಂದ್ರೂ ಅದು ಬಂದಿಲ್ಲ. ಬನ್ನಿ ಹೋಗೋಣ. ಟೈಮ್ ಆಗೋಗಿದೆ ಗೈಸ್. ಆ್ಯಕ್ಚುಲಿ ನನ್ನ ಮಗ ಏನು ಮಾಡ್ತಾನೆ ಅಂದರೆ ಟೈಮ್ ಆಗಿಬಿಟ್ರೆ ಅಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡಲ್ಲ, ಆಫೀಸ್ ಕಡೆಗೆ ಹೊರಟು ಬಿಡ್ತಾನೆ. ಸೊ ನೋಡಬೇಕು, ಇವತ್ತು ಮೋಸ್ಟ್ ಪ್ರಾಬಬ್ಲಿ ಹಾಗೆ ಆಗಿರುತ್ತೆ. ಸ್ವಲ್ಪ ಟೈಮ್ ಆಗೋಗಿದೆ. ಯಾರ್ದು ಬಂದೆ ತಾಳಮ್ಮ. ಕೇಕ್ ಕೊಡು ಪ್ಲೀಸ್. ಏ ಸಿಮಿ ಹೊರಗೋಗ್ತೀಯಮ್ಮ, ಅಲ್ಲೇ ಇದೆಯಲ್ಲ. ಸಿಮ್ಮಿ ಕಮ್ ಔಟ್ಸೈಡ್, ಗೆಟ್ ಅಪ್. ಬಾ ಹೊರಗಡೆ ಬಿಡ್ತೀನಿ ಬಾ. ಏ ಸಿಮಿ ಆಜಾ ಬಾ, ನಿದ್ದೆ ಮಾಡಿದ್ ಸಾಕು, ಕೂತಿದ್ದು ಸಾಕು, ಮಲಗಿದ್ದು ಸಾಕು. ಬಾ ಕಮ್ ಬಾ, ಒಂದು ರೌಂಡ್ ಹೊರಗಡೆ ಸುತ್ತಾಡ್ಕೋ. ಬಾ 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 ಬಾ, ಜಾಣಲ್ಲ ಬಾ. ಕೇಕ್ ತಗೋ ಚಿಟ್ಟು. ಬರ್ಲಿಲ್ಲ ಅಂದ್ರೆ ಏನ್ ಮಾಡ್ತೀಯ? ಅದ್ ಬರ್ತಾ ಇಲ್ಲ, ಆಲೆ ಇದು 2ನೇ ಸಲ ಕರಿತಾ ಇರೋದು ನಾನು. ಬರ್ಲಿಲ್ಲ ನಿಮಿಷ ಮಾಡೋದು ಬೇಕಾದ್ರೆ ಕರ್ದಾಗ ಬರುತ್ತೆ. ಅಲ್ಲಮ್ಮ, ಅದಕ್ಕೆ ಕೂತು ಬೇಜಾರಾಗಿರುತ್ತಲ್ಲ. ಏನ್ ಮಾಡೋಕ್ಕಾಗುತ್ತೆ? ಅದಕ್ಕೆ ಇಷ್ಟ ಇಲ್ಲ ಅದು ಸುಸ್ಸು ಮಾಡ್ಬೇಕಲ್ಲ. ಅದು ಮಾಡಿ ಅದಕ್ಕೆ ಇಷ್ಟ ಇಲ್ಲ, ಸುಸ್ಸು ಬಂದಿಲ್ಲ ಅಂದ್ರೆ ಅದು ಬಂದಿರುತ್ತೆ, ಅದು ಎದ್ದೋಳ್ತಾ ಇಲ್ಲ. ಬಾಚಿನ ಆತರ ಹಣೆ ಬರ, ಏನೋ ಮಾಡಕ್ಕಾಗಲ್ಲ. ಆಯ್ತು, ನೀನು ಹೋಗು, ಫ್ರೆಶ್ ಅಪ್ ಆಗು. ಏ ಸಿಮ್ಮಿ ಸಿಮ್ಮಿ ಬಾ 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 ಬಾ. ಏ ಸಿಮ್ಮಿ ಕಮ್ ಹಿಯರ್, ಕಮ್ ಬಾ. ಬಾಯ್ಲಿ ಬಾ ಬಾ ಬಾ, ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ ಬಾ. ಸಿಮ್ಮಿ, ಏ ಸಿಮ್ಮಿ ಬಾಯ್ಲಿ. ಕೀ ಅಲ್ಲೇ ಇಡು, ಬಾಯ್ಲಿ ಬಾಮ್ಮ ಇಲ್ಲಿ. ನೀ ಎದ್ದು ಬರಲ್ಲ, ಸರಿ ಬಿಡು, ನಾ ಏನು ಮಾಡೋಕ್ಕಾಗಲ್ಲ. ನೋಡಿ ಗೈಸ್, ಎಷ್ಟು ಕರೆದ್ರೂ ಬರಲಿಲ್ಲ. ನಾ ಏನು ಮಾಡಲಿ? ನಮ್ಮ ಸಿಮ್ಮಿಗೆ ಎಷ್ಟು ಕರೆದ್ರೂ ಬರಲಿಲ್ಲ. ನಾ ಏನೂ ಮಾಡೋಕ್ಕಾಗಲ್ಲ. 2 ಸಲ ಕರೆದಿದ್ದೀನಿ, 2 ಸಲನೂ ಅಲ್ಲ 3 ಸಲ. ಸೊ ಐ ಆಮ್ ಹೆಲ್ಪ್ಲೆಸ್. ಸೊ ಗೈಸ್, ಇವತ್ತು ಚಿಂಟುಗೆ ಚುರುಮುರಿ ಮಾಡಿಕೊಡೋಣ ಅಂತ ಇದ್ದೀನಿ. ಸೊ ಅದಕ್ಕೋಸ್ಕರ ಮಂಡಕ್ಕಿ ತಂದಿದ್ದೀನಿ. ಆ್ಯಂಡ್ ಚುರುಮುರಿಗೆ ಏನೇನು ಪ್ರಿಪ್ರೇಷನ್ಸ್ ಬೇಕಲ್ಲ ಅದನ್ನು ನಾನು ಮಾಡಿ ಇಡ್ತೀನಿ. ಆ್ಯಂಡ್ ನನ್ನ ಮಗ ಬಂದ್ಬಿಟ್ಟು ಅದನ್ನೆಲ್ಲ ಮಿಕ್ಸ್ ಮಾಡ್ತಾನೆ. ಅವನೇ ಮಾಡೋಕ್ಬಿಟ್ರೆ ಫುಲ್ ಎಲ್ಲ ಗಲೀಜು ಮಾಡಿ ಇಡ್ತಾನೆ, ಎಲ್ಲ ಕ್ಲೀನ್ ಮಾಡ್ತಾನೆ. ಬಟ್ ಸ್ಟಿಲ್ ಲೆಂದಿ ಪ್ರೊಸೀಜರ್ ಆಗುತ್ತೆ. ಸೊ ಅವನೀಗ ಸ್ನಾನಕ್ಕೆ ಹೋಗಿದ್ದಾನೆ. ಅವ್ನು ಬರೋ ಅಷ್ಟರಲ್ಲಿ ನಾನು ಎಲ್ಲವುದು ಚಾಪ್ ಮಾಡಿ ಇಟ್ಬಿಡ್ತೀನಿ ಸಣ್ಣಗೆ. ಬನ್ನಿ ಗೈಸ್, ನಾನು ಚುರುಮುರಿ ಮಾಡೋಕ್ಕೆ 2 ಲೀಟ್ರ್ ಪುರಿ ತೊಗೊಬಂದಿದ್ದೀನಿ. ಆ್ಯಂಡ್ ನನ್ನ ಮಗ 2 ಆನಿಯನ್ ಹಾಕು ಅಂತ ಹೇಳಿದ್ದಾನೆ, ಕಟ್ ಮಾಡಿಕೊಡಮ್ಮ ಅಂತ. ಆ್ಯಂಡ್ ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ, ಒಂದು ಟೊಮ್ಯಾಟೊ ತೊಗೊಂಡಿದ್ದೀನಿ, ಒಂದು ನಿಂಬು ತೊಗೊಂಡಿದ್ದೀನಿ. ಆ್ಯಂಡ್ 2 ಮೆಣಸಿನ್ಕಾಯಿ ತೊಗೊಬಂದಿದ್ದೀನಿ. ಸೊ ಇದ್ರಿಷ್ಟು ಹಾಕಿ ಇದ್ರ ಜೊತೆಗೆ ಸ್ವಲ್ಪ ಉಪ್ಪು, ಖಾರ ಆ್ಯಂಡ್ ಕಡಲೆ ಬೀಜ ಆ್ಯಡ್ ಮಾಡಿದ್ರೆ ಸೂಪರಾಗಿ ಇರುತ್ತೆ. ಸೊ ಬನ್ನಿ ನಾವೀಗ ಸ್ಟಾರ್ಟ್ ಮಾಡ್ಕೊಳ್ಳೋಣ ಪ್ರಾಸೆಸ್ನ. ನಮ್ಮ ಚಿಂಟು ಗ್ರೌಂಡ್ ನಟ್ಸ್ ಹುರಿತಾ ಇದ್ದಾನೆ. ಕಡಲೆ ಬೀಜ, ಗ್ರೌಂಡ್ ನಟ್ಸಾ? ಪೀನಟ್ಸ್. ಏ ಗ್ರೌಂಡ್ ನಟ್ಸ್ ಅಂದ್ರು ಕಡಲೆಕಾಯಿ ಬೀಜ, ಪೀನಟ್ಸ್ ಅಂದ್ರು ಕಡಲೆಕಾಯಿ ಬೀಜ. ಪೀನಟ್ಸ್
ನಟ್ ಏನೋ ಬೇರೆ ನನ್ಗೆ ಗೊತ್ತು. ಅದು ಕಡಲೆಕಾಯಿ, ಅದರಲ್ಲೇ ಬೀಜ ಇರುತ್ತೆ. ಬೇರೆ ಕಣಮ್ಮ, ಅದು ಸುಟ್ಟೋಗುತ್ತೆ. ಸೊ ಇಷ್ಟೇ ಇದ್ದಿದ್ದು ಕಡಲೆಕಾಯಿ ಬೀಜ. ಸೊ ಅದು ಉರಿತಾ ಇದ್ದಾನೆ. ಸೊ ನಾನು ನೋಡಿ ಚಾಪ್ ಮಾಡ್ತಾ ಇದ್ದೀನಿ. ನಮ್ಮ ಚಿಂಟು ಕಡಲೆಕಾಯಿ ಬೀಜ ಉರಿತಾ ಇದ್ದಾನೆ. ಕಮ್ಮಿ ಊರಿನಲ್ಲಿ ಉರಿಬೇಕು ಮಗನೇ, ಸುಟ್ಟೋತು ಅದು ಸೀರೋದ್ರೆ ನಾನು ತಿನ್ನಲ್ಲ ಮತ್ತೆ. ಎಲ್ಲ ರೆಡಿ ಆಗಿದೆ ನೋಡಿ, ಚಾಪ್ ಮಾಡಿ ಇಟ್ಟಿದ್ದೀವಿ. ಏನಾಯ್ತು ಸುಟ್ಕೊಂಡೆ? ಅದಕ್ಕೆ ಹೇಳೋದು ತೀರಾ ಅತಿಯಾಗಿ ಆಡಬಾರ್ದು ಅಂತ. ಅದಕ್ಕೆ ಯಾರು ಹೇಳಿ ಬಿಸಿ ಮಾಡುವಂತ ಅದ್ರಲ್ಲಿ? ಆಯ್ತು ತಗೋ. ಎಲ್ಲ ನಾನೇ ಸುರಿಬೇಕಾ? ನೀ ತಗೋತೀಯ ಒಂದೊಂದಾಗಿ? ನೀನೇ ಹಾಕು. ನೀನೇ ಹಾಕೋ ಒಂದೊಂದಾಗಿ. ಮಿಕ್ಸ್ ಮಾಡೋದು ಅಷ್ಟೇ ನನ್ನ ಕೆಲಸ. ನಾ ಹಾಕೊಡ್ತೀನಿ, ಇಲ್ಲ ಇಟ್ಕೊ. ಹಾಕು. ಇವಾಗ ನಮ್ಮ ಚಿಂಟು ಒಂದೊಂದಾಗಿ ಮಾಡ್ತಾನೆ. ಸೊ ನೋಡ್ತಾ ಇದ್ದೀರಲ್ಲ, ಮಿಕ್ಸ್ ಹೊಡಿತಾ ಇದ್ದಾನೆ. ನೋಡು ಎಲ್ಲದು ಕ್ವಾಂಟಿಟಿ ಅಷ್ಟೇ ಬೇಕಾ? ಮೆಣಸಿನ್ಕಾಯಿ ಇದು ಮಾಡ್ಕೊಂಡಿದ್ದೀನಲ್ಲ, ಮುಖ ಮುಟ್ಕೊಂಡ್ರೆ ಹಂಗೆ ಉರಿತಾ ಇದೆ ಅಪ್ಪಿ. ಅಮ್ಮ ಸಾಕಾ? ವಾಟ್ ನೆಕ್ಸ್ಟ್? ನನ್ನ ಮುಖ ಉರಿತಾ ಇದೆ. ಸಾಕು ಪುಟ್ಟ, ಯಾಕೆ ಇಷ್ಟೊಂದು ಕಚ 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 ಮಾಡ್ತೀಯಾ? ನಿಹಾಲ್, ಮಾಡುವಾಗ ಸ್ವಲ್ಪ ಕ್ಲೀನಾಗಿ ಸೌಂಡ್ಲೆಸ್ ಆಗಿ ಮಾಡ್ಬೇಕಾ? ಈ ರೀತಿ ಗಡ 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 ಮಾಡಿದ್ರೆ ಅದು ಚೆನ್ನಾಗಿ ಬರುದಿಲ್ಲ. ತೀರಾ ಓವರ್ ಆಗಿ ಸ್ಕೋಪ್ ತಗೊಳಕ್ ಹೋಗ್ಬೇಡ. ಸಾಫ್ಟ್ ಆಗಿ ಸೋಬರ್ ಆಗಿ ಮಾಡ. ಅದೇನದ ಕಿಚ 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 ಅಂತ ಗಲಾಟೆ ಮಾಡ್ತಾ ಇದೀಯಾ? ಹಾಕೋದಕ್ಕೆ ಏನದು ಉಪ್ಪು ಖಾರ ಎಲ್ಲ ನೀ ಮಾಡಮ್ಮ. ಎಷ್ಟು ನಾಟಕ ಆಡ್ತಾನೆ ನೋಡಿ, ಏನು ಮೆತ್ತಗೆ ಮಾಡ್ತಿದ್ದಾನೆ. ಸೊ ಗೈಸ್ ನೋಡಿ, ಈಗ ಚಿರ್ಮುರಿ ರೆಡಿ ಆಗ್ತಾ ಇದೆ. ಗೈಸ್ ಚಿರ್ಮುರಿ ರೆಡಿ ಆಯಿತು. ಇವಾಗ ತಿನ್ನೋದೊಂದೇ ಬಾಕಿ. ಹಾಕಮ್ಮ ಪ್ಲೇಟಿಗೆ, ನಿಂಗೆ ಎಷ್ಟು ಬೇಕಷ್ಟು ಹಾಕು. ಆ್ಯಕ್ಚುಲಿ ಶೇಂಗಾ ಬೀಜ ನನ್ನ ಮಗನಿಗೆ ಇಷ್ಟ ಇಲ್ಲ, ಹಾಗಾಗಿ ಅವನಿಗೆ ಬೇಕಾದ್ರೆ ಹಾಕೋತಾನೆ, ಇಲ್ಲಾಂದರೆ ಇಲ್ಲ. ಇನ್ನು ಮಿಕ್ಕಿದೆಲ್ಲ ನಾನು ಹಾಕೋತೀನಿ. ನಮ್ಮ ಚಿಂಟುಗೆ ಇವತ್ತಿನ ಸ್ನ್ಯಾಕ್ಸ್ ರೆಡಿ. ಹ್ಯಾಪಿ? Say thanks at least. Thank you so much. I love you. ಸೊ ನೋಡಿ, ಇದು ನನಗೆ ಎಷ್ಟು ಪೀನಟ್ಸ್ ಹಾಕ್ಕೊಂಡಿದ್ದೀನಿ ಅಲ್ಲ, ನನಗಂತೂ ತುಂಬ ಇಷ್ಟ. ನಮ್ಮ ಚಿಂಟು ಏನೇ ತಿನ್ನಲಿ ಅಮ್ಮ ಜೊತೆಗೇ ಇರಬೇಕು, ಪಕ್ಕದಲ್ಲೇ ಕುತ್ಕೊಂಡು ತಿನ್ನಬೇಕು. ಎಷ್ಟು ಮುದ್ದು ಅಲ್ಲ. ಚಿಂಟು ಅವ್ರ ಅಜ್ಜಿ ಇಲ್ಲ ಅಲ್ಲ, ಸೊ ಅದಕ್ಕೆ ನಾನೇ ಮೋಟರೆಲ್ಲ ಆನ್ ಮಾಡೋಣ, ವಾಟರ್ ಫಿಲ್ ಮಾಡೋಣ ಅಂತ ಬಂದೆ. ಗೈಸ್ ಮೋಟ್ರ್ ಆನ್ ಮಾಡಿದ್ದೀನಿ. ಈಗ ನೀರು ತುಂಬ್ತಾ ಇದೆ. ಸೊ ಇಲ್ಲಿ ಕೋಳಿ ಮರಿಗಳಿದಾವಂತೆ, ಅದಕ್ಕೆ ಫುಡ್ ಹಾಕ್ಬೇಕಂತೆ. ಅವ್ರು ಕೆಲಸದವ್ರು ಕೇಳ್ತಾ ಇದ್ರು, ಎಲ್ಲಿದೆ ಕೋಳಿ ಮರಿ ಅನ್ನೋದೇ ನನಗೆ ಗೊತ್ತಿಲ್ಲ. ಎಲ್ಲಿದೆ ಕೋಳಿ ಮರಿ? ಎಲ್ಲಿದ್ದಾವೆ? ಒಳಗೆ? ನನಗೆ ಎಷ್ಟು ಫುಡ್ ಹಾಕ್ತಾರೆ ಅನ್ನೋದು ಗೊತ್ತಿಲ್ಲ. ಅಕ್ಕಿ ಬೇಕಂತೆ, ಕೊಡೋಣ ಬನ್ನಿ. ಕೋಳಿಗೆ ಅಕ್ಕಿ ತಂದಿದ್ದೀನಿ. ಸೊ ಇಲ್ಲಿ ಗೂಡಲ್ಲಿದ್ದಾವೆ, ಇದಕ್ಕೆ ಹಾಕಬೇಕು ಅನಿಸುತ್ತೆ. ಇಷ್ಟು ಸಾಕಾಗುತ್ತಾ? ಇಲ್ಲಿ ಇಷ್ಟೊಂದಿದೆ ಗೈಸ್. ಇಲ್ಲಿದ್ದಾವೆ. ಗೊತ್ತಿಲ್ಲ ಎಷ್ಟು ಹಾಕಬೇಕು ಅಂತ. ಇಲ್ಲಿ ನೋಡಿ, ಇಷ್ಟು ತಂದಿದ್ದೀನಿ. ಇಷ್ಟು ಸಾಕಾ? ಇನ್ನು ಬೇಕಾ? ಅವು ಹೊರಗಡೆ ಇರೋವು ಅನ್ನ ತಿಂದಿದೆ, ಅನ್ನ ಹಾಕಿದ್ದೆ. ಹಾಗೆ ಸಾಕಲ್ಲ ಗೂಡಿಗೆ? ಇದು ತಗೊಳ್ಳಿ, ಮತ್ತೆ ನಾನು ಅಲ್ಲಿ ಇಟ್ಟರೆ ಎಲ್ಲ ಅವೇ ಬಂದು ತಿನ್ಕೋತವೆ. ಇಲ್ಲೇ ಇಡ್ತೀನಿ. ನೀರು ತುಂಬಿತು ಗಾಯ್ಸ್, ಬನ್ನಿ ಆಫ್ ಮಾಡೋಣ.
ನೀರನ್ನ ವೇಸ್ಟ್ ಮಾಡಬಾರ್ದು ಗೈಸ್, ಸಮ್ಮರ್ ಬೇರೆ ಅಲ್ಲ. ಒಂದೊಂದು ಸ್ವಲ್ಪ ವಾಟರು ಸಹ ತುಂಬ ಪ್ರೀಶಿಯಸ್. ನೋಡಿ ಇಷ್ಟೊಂದು ನೀರು ವೇಸ್ಟ್ ಆಗ್ತಾ ಇತ್ತು, ಸೇವ್ ಮಾಡಿಬಿಟ್ಟೆ. ಇಷ್ಟು ನೀರಿಗೂ ಎಷ್ಟು ಕಷ್ಟಪಡಬೇಕು ಅಲ್ವಾ ಗೈಸ್. ಆಲ್ಮೋಸ್ಟ್ ಇದು 2 ಕೊಡ ನೀರು ಗೊತ್ತಾ. ಇನ್ನು ಕದ್ರೂ ಆಗುತ್ತೆ, ಈಗ ಪಾತ್ರೆ ಬೆಳಗ್ತಾರೆ ಅಲ್ಲಿ, ಸೊ ಅದಕ್ಕಾದ್ರೂ ಆಗುತ್ತೆ. ಸೊ ಬನ್ನಿ ಹೋಗೋಣ ಒಳಗಡೆ. ದೊಡ್ಡ ದೊಡ್ಡ ಕೋಳಿಗಳು ಸಿ. ಓಹ್, ನಂಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಎಲ್ಲ. ನೋಡಿ ಗೈಸ್, ನಮ್ಮ ಚಿಂಟು ಅಲ್ಲಿ ಕೆಳಗಡೆ ನನ್ನ ರೂಮಿಗೆ ಬರುವಾಗ ಗೇಟ್ ಇದೆ ಅಲ್ಲ, ಪಾಪ ಕೈ ಏಟ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಬ್ಲಡ್ ಬರ್ತಾ ಇತ್ತು. ನಾನೆಲ್ಲೋ ಅಮ್ಮಗೆ ತಮಾಷೆ ಮಾಡೋಕ್ಕೆ ಏನೋ ಮಾಡ್ಕೊಂಡು ಬಂದಿದ್ದಾನೆ, ಪೇಂಟ್ ಎಲ್ಲ ಸುರ್ಕೊ ಬಂದಿದ್ದಾನೆ ಅಂತ ಅಂದ್ಕೊಂಡು ನಾನು ಹೋಗಿ ತೊಳ್ಕೊ ಹೋಗು ಅಂತ ಹೇಳ್ತಿದ್ದೆ ಅಲ್ಲವ. ಪಾಪ ನನಗೆ ಗೊತ್ತು ಪುಟ್ಟ ಅದ್ರದ್ದು ಪೇಯ್ನ್ ನಿಜಕ್ಕೂ ಆಗುತ್ತೆ ಗೈಸ್, ಅದು ತುಂಬ ಪೇಯ್ನ್ ಆಗುತ್ತೆ. ಐ ನೋ ಇಟ್. ಅವನಿಗೆ ಎಕ್ಸಾಮ್ಸ್ ಬೇರೆ ಇದೆ, ಏನು ಮಾಡ್ತಾನೋ ಆ ದೇವರು ನನ್ನ ಮಗುಂಗೆ ಪೇಯ್ನ್ ಬರ್ಸೋ ಶಕ್ತಿ ಕೊಡಲಿ. ಐ ಮೀನ್ ಪೇಯ್ನ ತಡ್ಕೊಳ್ಳೋ ಶಕ್ತಿ ಕೊಡಲಿ. ಅನುಪುಟಿ ತುಂಬ ಏಟಾಗಿದೆ ಗೈಸ್. ಅದನ್ನು ಬಾಗಿಲು ಇದಕ್ಕೆ ಕೈ ಇಟ್ಟರೆ ನರ್ಕುತ್ತಲ್ಲ, ಆ ರೀತಿ ನರಕ್ಬಿಟ್ಟಿದೆ. ಸೊ ಅಮ್ಮ ಮಗ ಚಿಂತೆ ಮಾಡ್ತಾ ಕೂತಿದ್ದೀವಿ. ನನಗೆ ಒಂದು ಕಡೆ ನಿದ್ದೆ ಬರ್ತಾ ಇದೆ, ಇನ್ನೊಂದು ಕಡೆ ನನ್ನ ಮಗ ಸಂಕಟ ತೋಡ್ಕೋತಾ ಇದ್ದಾನೆ. ಏನು ಮಾಡೋದು ಏನು ಬಿಡೋದು ಅಂತ ಗೊತ್ತಾಗ್ತಾ ಇಲ್ಲ. ಮಗು ಸೊ ಚಿರ್ಮುರಿ ಹೇಗಿತ್ತು ಗೈಸ್? ಆ್ಯಂಡ್ ಪಾಪ ನನ್ನ ಮಗ ಚಿರ್ಮುರಿ ತಿಂದು ಈಗ ಸಫರ್ ಮಾಡ್ತಾ ಇದ್ದಾನೆ. ನೋಡಿ ಗೈಸ್, ವ್ಲಾಗ್ ಹೇಗಿತ್ತು ಅಂತ ಹೇಳಿ, ಹಾಗೆಯೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಡ್ರಾಪ್ ಮಾಡಿ. ನಾನು ಗಂಡನ ಬಗ್ಗೆ ಕಂಟೆಂಟ್ ಮಾಡಬೇಕು ಅಂತ ಯಾವತ್ತೂ ಮಾಡ್ತಾ ಇಲ್ಲ. ನಾನು ಮಾತಾಡೋ ಫ್ಲೋನಲ್ಲಿ ಏನೇನು ಬರುತ್ತೆ ಅದನ್ನಷ್ಟೇ ನಾನು ಹೇಳಿರ್ತೀನಿ. ಯಾರ ಬಗ್ಗೆ ಬ್ಲೇಮ್ ಮಾಡೋಕ್ಕೂ ನಾನು ಇಲ್ಲಿಲ್ಲ, ಆ್ಯಂಡ್ ನನಗೆ ಯಾರ ಬಗ್ಗೆ ಬ್ಲೇಮ್ ಮಾಡೋಕ್ಕೂ ಇಷ್ಟ ಇಲ್ಲ. ಜೀವನ ಹೇಗಿದ್ರೂ ಸಹ ಆಗುತ್ತೆ, ಸೊ ಅದು ನನಗೆ ಗೊತ್ತು. ನಾನು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋದು ಇಲ್ಲ. ನಮ್ಮ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಯಾರೂ ಇಲ್ಲ ಅಂದಮೇಲೆ ನಾವು ಇನ್ಯಾರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿರುತ್ತೆ, ಹೌದಲ್ಲ? ಸೊ ನನಗೆ ನನ್ನ ಮಗ, ನನ್ನ ಮಗನಿಗೆ ನಾನು, ಅಷ್ಟೇ. ಬಾಯ್ ಗೈಸ್, ಗುಡ್ ನೈಟ್, ಶುಭರಾತ್ರಿ. ಗೈಸ್ ಈಗ ಟೈಮು 8:30 ಬೆಳಗ್ಗೆ ಗೈಸ್. ಈಗ ಎದ್ದಿದ್ದೀನಿ. ನೆನ್ನೆ ನಿಮಗೆಲ್ಲ ಬಾಯ್ ಹೇಳೋದು ಎಲ್ಲ ಮರ್ತೇ ಹೋಯಿತು. ಸೊ ನಾನು ನನ್ನ ಮಗ ಹಾಗೆ ಮಲ್ಕೊಂಬಿಟ್ವು. ಈಗ ನೋಡಿ ಎದ್ಬಿಟ್ಟು ಹೋಗ್ತಾ ಇದ್ದೀನಿ. ನಮ್ಮ ಚಿಂಟು ಇವತ್ತು ಹೋಗಲ್ವಂತೆ ಸ್ಕೂಲಿಗೆ, ಅವನ ಕೈಗೆ ಸ್ವಲ್ಪ ಏಟಾಗಿದೆ, ಹಾಗಾಗಿ ಅವನು ಸ್ವಲ್ಪ ಓದ್ಕೊಂಡು ರೆಸ್ಟ್ ಮಾಡ್ತಾ ಇದ್ದಾನೆ. ಬನ್ನಿ ಬೇಗ ಬೇಗ ಹೋಗಿ ತಿಂಡಿ ಮಾಡೋಣ ಆ್ಯಂಡ್ ಬಟ್ಟೆ ನೆನೆ ಹಾಕ್ಕೊಂಬಿಡೋಣ ಖಾರವಾಗಿ. ಗೈಸ್ ಇವತ್ತು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಬಿಕಾಸ್ ಆ್ಯಸ್ ಯೂಶ್ವಲ್ ನಿಮಗೆಲ್ಲ ಗೊತ್ತಲ್ಲ, ನನ್ನ ಹಸ್ಬೆಂಡ್ ಇಲ್ದ ಹೋದಾಗಲೇ ನಾನು ಉಪ್ಪಿಟ್ಟು ಮಾಡೋದು. ನನ್ನ ಹಸ್ಬೆಂಡು ಬಿಸ್ನೆಸ್ ಟ್ರಿಪ್ ಹೋಗಿ 5 ದಿನ ಆಯಿತು. 5 ದಿನ ಮಂಡೇ ಹೋಗಿತ್ತು. ಎಸ್, ನಮ್ಮ ಚಿಂಟು ಮೊದಲನೇ ಎಕ್ಸಾಮ್ ಇತ್ತಲ್ಲ ಆಗುತ್ತೆ. ಮಂಡೇ ಟ್ಯೂಸ್ಡೇ ವೆಡ್ನೆಸ್ಡೇ ಹಾಂ ಥರ್ಸ್ಡೇ, ಇವತ್ತು 4ನೇ ದಿನ. 3 ದಿನ ಅಷ್ಟೇನಾ ಪುಟ್ಟ? 3 ದಿನ 3 ಯುಗ ಆದಂಗೆ ಆಗಿದೆ.
ಅಲ್ವಾ? ನಿಮ್ಮಪ್ಪ ಅಲ್ಲೇ ಒಂದು 10 ಡೇಸಿಂದ ಇಲ್ಲ ಅನ್ನಿಸ್ತಾ ಇಲ್ಲ. ಬಿಕಾಸ್ ಅವನು ಎಲ್ಲಿದ್ದಾನೆ, ಏನು ಮಾಡ್ತಾ ಇದ್ದಾನೆ ಒಂದು ಗೊತ್ತಿಲ್ಲ. ಸೊ ನಮಗೆ ಏನದು ತುಂಬ ದಿನ ಅನ್ನಿಸ್ತಾ ಇದೆ. ಜಸ್ಟ್ 3 ಡೇಸ್ ಆಗಿದೆ. ನಾನು ಒಂದು 5-6 ದಿನ ಅಂತೂ ಆಗಿದೆ ಅಂದ್ಕೊಂಡೆ. ಇಲ್ಲ, ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಇವತ್ತು ಥರ್ಸ್ಡೇ. ಸೊ ಗೊತ್ತಿಲ್ಲ ಗೈಸ್ ನನ್ನ ಹಸ್ಬೆಂಡ್ ಎಲ್ಲಿದ್ದಾನೆ ಅಂತ. ಹೋಗಿದ್ದಾನೆ ಕೆಲಸ ಅಂತ ಹೋಗಿದ್ದಾನೆ. ಅವ್ನ ಕೆಲಸ ಎಲ್ಲ ಆಗಲಿ ಪಾಪ. ಏನು ಕೆಲಸನೋ ಏನೋ ಯಾರಿಗೆ ಗೊತ್ತು. ಹೋಗಿರೋ ಕೆಲಸ ಆಗಬೇಕಲ್ಲ. ನಾವು ಇಲ್ಲಿ ಈಗ ಉಪ್ಪಿಟ್ಟು ಮಾಡ್ಕೊಂಡು ತಿನ್ನೋಣ. ಸೊ ಬಂದೆ ಅಲ್ಲ, ರವೆ ಒಂದೇ ಲೋಟ ಗೈಸ್, ಇದು ಒಂದೇ ಲೋಟ. ಸೊ ಇದರಲ್ಲಿ 1 ಲೋಟ ರವೆ ಹುರ್ಕೊಬೇಕು. ಚಿಂಟುಗೆ ಹಾಲನ್ನ ರೆಡಿ ಮಾಡಿ ಇಟ್ಟಿದ್ದೀನಿ ಈಗ. ಸೊ ಅವನಿಗೆ ಹಾಲು, ನನಗೆ ಕಾಫಿ. ಸೊ ಇದನ್ನು ಮಾಡಿ ಆಮೇಲೆ ಬಟ್ಟೆ ನೆನೆ ಹಾಕೋಣ. ಇಲ್ಲ ಕಾಫಿ ಪಾಡಿಗೆ ಕಾಫಿ ಆಗ್ತಾ ಇರುತ್ತೆ, ಅಷ್ಟರಲ್ಲಿ ಬಟ್ಟೆ ನಾನು ನೆನೆ ಹಾಕ್ಬಿಟ್ಟು ಬಂದುಬಿಡೋಣ ಅಲ್ವಾ. ಬನ್ನಿ. ಇನ್ನೂ ನೆನ್ನೆ ಪಾತ್ರೆ ಬೆಳಗಿಟ್ಟಿದ್ರು ಅಲ್ಲ, ಅದನ್ನು ಸಹ ನಾನು ತಗೊಂಡಿಲ್ಲ. ಅದು ಇಲ್ಲೇ ಇರುತ್ತೆ. ಬನ್ನಿ ತೋರಿಸ್ತೀನಿ. ಅಲ್ಲಿ ಬಿಸಿಲು, ಎಷ್ಟು ಬಿಸಿಲು ನೋಡಿ. ನೋಡಿ ಇಲ್ಲಿದೆ ಪಾತ್ರೆ. ಪಾತ್ರೆ ತಗೊಂಡು ಬಂದೆ. ಇವಾಗ ಕಾಫಿ ಹುಕ್ ಬರ್ತಾ ಇದೆ. ಸೊ ಬಿಸಿ ಬಿಸಿ ಕಾಫಿ ಚಿಂಟು ಜೊತೆನೇ ಕುಡಿಯೋಣ ಅಲ್ಲ. ಅವನ ಜೊತೆ ಹೋಗಿ ಕಾಫಿ ಕುಟ್ಕೊಂಡು ಅವನಿಗೆ ಹಾಲು ಕುಡಿಸ್ಬಿಟ್ಟು ನಾವು ಕೆಳಗಡೆ ಬರೋಣ. ಚಿಂಟಮ್ಮ ಬಾ, ಹಾಲು ಕುಡಿ ಬಾ. ಬಾಬಾ ರಣಧೀರ. ಹೇಗಿದೆಯಮ್ಮ? How are you now? Okay? ಸೊ ಗಾಯ್ಸ್ ನೋಡಿ, ಬಿಸಿ ಬಿಸಿ ಉಪ್ಪಿಟ್ಟು ರೆಡಿ ಆಗ್ತಾ ಇದೆ. ಅದ್ರ ಕನ್ಸಿಸ್ಟೆನ್ಸಿ ನೋಡಿ ಗಾಯ್ಸ್, ಎಷ್ಟು ಚೆಂದ ಇದೆ ಅಲ್ಲ. ನನಗೆ ನೋಡ್ತಾ ಇದ್ರೆ ನಿಜ ಕೇಸರಿ ಬಾತ್ ನೆನಪಾಗ್ತಾ ಇತ್ತು. ಅದನ್ನು ಮಾಡ್ಕೊಂಡು ತಿನ್ನಬೇಕು ಅನ್ನಿಸ್ತಾ ಇತ್ತು ಗೊತ್ತಾ. ನಮ್ಮ ಚಿಂಟುಗೆ ಈ ರೀತಿ ಉಪ್ಪಿಟ್ಟಿದ್ರೆ ತುಂಬ ಇಷ್ಟ. ಸೊ ಬನ್ನಿ ಕೊಡೋಣ. ಅವನಿಗೆ ಟೊಮೊಟೊ ಎಲ್ಲ ಜಾಸ್ತಿ ಇರಬಾರ್ದು, ಅದಕ್ಕೆ ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ ನಾನು ಹಾಕ್ಕೊಳ್ಳೋಣ ಅಂತ. ಸೊ ಇಟ್ಸ್ ರೆಡಿ ಟು ಈಟ್ ನಾವ್. ಚಿಂಟುಗೆ ತಿಂಡಿ ರೆಡಿ. ಸ್ಪೂನ ಕೊಡ್ತೀನಿ, ಸರಿಗೆ ಇಟ್ಕೊಮ್ಮ. ಕ್ಯಾ ಬಾಯ್. ನಾನು ನೀನು ತಿನ್ಕೊಲ್ಲ. ಹಾಂ, ನಮ್ಮ ಚಿಂಟುಗೆ ಟೊಮ್ಯಾಟೊ ಜಾಸ್ತಿ ಇಷ್ಟ ಆಗಲ್ಲ, ಅದಕ್ಕೆ ಒಂದು ಲೋಟದಲ್ಲಿ ಎತ್ತಿಟ್ಕೊಂಡಿದ್ದೆ ಅಲ್ಲ ನೋಡಿ, ಅದನ್ನು ನಾನು ಈ ರೀತಿ ಹಾಕೋ ಬಂದಿದ್ದೀನಿ. ನಮ್ಮ ಚಿಂಟು ಚೀ ಅಂತ ಇದ್ದಾನೆ. ಆಯ್ತಮ್ಮ. ಇವಾಗ ಅಮ್ಮ ಮಗ ತಿಂಡಿ ಟೈಮ್ ಇವಾಗ 9 ಗಂಟೆ 50 ನಿಮಿಷ. ಹತ್ತತ್ರ 10 ಗಂಟೆಗೆ 10 ನಿಮಿಷ ಇದೆ. ಸೊ ಇವಾಗ ತಿಂಡಿ ತಿಂತಾ ಇದ್ದೀವಿ. ಹಾಂ, ನೀವು ಕೇಳ್ಬೋದು ಚಿಂಟು ಅವ್ರ ಅಜ್ಜಿ ತಿನ್ನಲ್ವಾ ಅಂತ. ಅವ್ರು ನಿಮಗೆಲ್ಲ ಚೆನ್ನಾಗಿ ಗೊತ್ತು. ಉಪ್ಪಿಟ್ಟು ಮಾಡಿದ್ರೆ ಅವರು ಹಾಕ್ಕೊಂಡಿದ್ದು ನಾನು ನೋಡೇ ಇಲ್ಲ. ಆದರೂ ಸಹ ನಾನಿವತ್ತು ಮಾಡಿಲ್ಲ. ಯಾಕೆ ಅಂದರೆ ನಾನು ಮಾಡೋಕ್ಕೂ ಮುಂಚೆನೇ ಅವರು
ಇಡ್ಲಿನ ಮಾಡ್ಕೊಂಡಿದ್ರು. ಮೊನ್ನೆ ಏನೋ ಇಡ್ಲಿ ಮಾಡಿದ್ವು, ಮೊನ್ನೆ ಅಲ್ಲ, ಒಂದು 2-3 ಡೇಸ್ ಬ್ಯಾಕ್ ಅನಿಸುತ್ತೆ. ಅದ್ರದ್ದು ಸ್ವಲ್ಪ ಬ್ಯಾಟರ್ ಇತ್ತು. ಅವರು ನಾನು ಎದ್ದು ಹೋಗಿ ತಿಂಡಿ ಮಾಡೋ ಅಷ್ಟರಲ್ಲಿ ಅವ್ರು ಅದನ್ನು ಮಾಡ್ಕೊಂಡಿದ್ರು. ಸೊ ಮತ್ತೆ ಮಾಡಿ ಮತ್ತೆ ಅದು ಎಕ್ಸ್ಟ್ರಾ ಥಿಂಗ್ಸ್ನ ನಾನು ತಿನ್ನೋದು ಬೇಡ ಅಲ್ಲ, ಹಾಗಾಗಿ ಅವ್ರಿಗೆ ನಾನು ಇವತ್ತು ಮಾಡಿಲ್ಲ. ಸೊ ಅದು ಆಲ್ರೆಡಿ ತಿಂಡಿ ಆಗಿದೆ. ಈಗ ನಾನು ನನ್ನ ಮಗ ತಿಂತಾ ಇದ್ದೀವಿ. ನಿಜ ಹೇಳಬೇಕು ಅಂದರೆ ತುಂಬ ಜನಕ್ಕೆ ಉಪ್ಪಿಟ್ಟು ಅಂದರೆ ಇಷ್ಟ ಆಗಲ್ಲ, ಅದನ್ನು ಕಾಂಕ್ರೀಟ್ ಅಂತಾರೆ. ಬಟ್ ಅದು ಆ್ಯಕ್ಚುಲಿ ಉಪ್ಪಿಟ್ಟು ಮಾಡೋ ರೀತಿನಲ್ಲಿ ಮಾಡಿದ್ರೆ ನಿಜಕ್ಕೂ ಇಷ್ಟ ಆಗತ್ತೆ. ನೀವೊಂದ್ಸಲ ಈ ರೀತಿ ಮಾಡಿ ನೋಡಿ, ಸೂಪರಾಗಿರುತ್ತೆ. ಉಪ್ಪು ಖಾರ ಸಖತ್ತಾಗಿದೆ. ಒಂದೇ ಲೋಟ ಮಾಡಿದರೂ ಸಹ ತುಂಬ ಹದವಾಗಿದೆ, ತುಂಬ ಟೇಸ್ಟಿಯಾಗಿದೆ. ನನ್ನ ಹಸ್ಬೆಂಡ್ಗೆ ಅಂತ ತಂದಿರೋ ಹಣ್ಣು, ಅವನು 3 ದಿನದಿಂದ 4 ದಿನ ಆಯ್ತಲ್ಲ, ಸೊ ಇಲ್ಲ ಅಲ್ಲ, ನಾವು ಫ್ರೂಟ್ಸ್ನೇ ಕಟ್ ಮಾಡಿಲ್ಲ ಗೈಸ್. ನಮಗೆ ಅಂತ ಏನೂ ಮಾಡ್ಕೊಳ್ಳಲ್ಲ. ನೋಡಿ, ಇದು ಪೈನಾಪಲ್ಲು, ಸೊ ಇದು ಸಹ ಕಟ್ ಮಾಡಿಲ್ಲ. ಹೊರಗಡೆನೇ ಇದ್ದರೆ ಹಾಳಾಗ್ಬೋದು, ಸೊ ಫ್ರಿಜ್ಜಿಗೆ ಹಾಕೋಣ ಅಂದ್ಬಿಟ್ಟು ವಾಶ್ ಮಾಡಿ ಇಡ್ತಾ ಇದ್ದೀನಿ. ಸೊ ಫ್ರಿಜ್ಜಿಗೆ ಇಟ್ಬಿಟ್ಟು ಬರೋಣ. ಚಿಂಟುಗೆ ಹಾಲು ತಾಳ ಏನ್ ಆಯ್ತು. ಚಿಂಟುಗೆ ಹಾಲನ್ನ ತಣ್ಣಗೆ ಹಾಕಿಟ್ಟಿದ್ದೀನಿ. ಹೀಗೆ ಮ್ಯಾಕರೋನಿ ಮಾಡ್ಕೊಡ್ತಾ ಇದ್ದೀನಿ ಇವತ್ತು. ಆ್ಯಂಡ್ ನನಗೆ ಕಾಫಿ ಮಾಡ್ಕೊತಾ ಇದ್ದೀನಿ. ಏನು ಚಿಂಟು, ನಂಗೆ ಸ್ನ್ಯಾಕ್ಸ್ ಇಲ್ಲ ಅಂದರೆ ಆಗಲ್ಲ? ಹಾಂ ಚಿಂಟು, ಇವತ್ತು ನಾನು ನೀನು ಒಂದು ದೆವ್ವ ನೋಡಿದ್ವಲ್ಲ ಗೈಸ್. ನಾನು ಒಂದು ಬ್ಲಾಗಲ್ಲಿ ದೆವ್ವ ನೋಡಿದ್ವು ಗೈಸ್. ಮತ್ತಿನ್ನೇನದ ವಿಡಿಯೋ. ಕಾಫಿ ಆಯ್ತು, ಮ್ಯಾಕ್ರೋನಿ ಆಯ್ತು. ಇಷ್ಟೆಲ್ಲ ಯಾರಾದ್ರೂ ಹಾಕ್ತಾರೆ? ಹಂಗೇನೆ ತಿನ್ನೋದು, ಲಿಕ್ವಿಡ್. ನೋಡನ್ಸೋದು ಸ್ವಲ್ಪ ಇರುತ್ತೆ ಅಷ್ಟೇ, ಸ್ವಲ್ಪ ಲಿಕ್ವಿಡ್ ಇರಬೇಕು. ಅದು ಬೇಯಬೇಡ ಮ್ಯಾಕ್ರೋನಿ. ಗೈಸ್ ನೋಡಿ ನಮ್ಮ ಹನುಮಂತ ಎಲ್ಲಿ ಕೂತಿದ್ದಾನೆ ಅಂತ. ನಂದು ಕಾಫಿ ರೆಡಿ ಇದೆ, ಒಂದು ಹಾಲು ಇನ್ನೂ ತಣ್ಣಗಾಗಿಲ್ಲ. ಸೊ ನಾನು ಕಾಫಿ ಕುಡಿದ್ಬಿಡ್ತೀನಿ. ಏನು ಅಲ್ಲೇ ನೆಕ್ಕೊಂಡು ಖಾಲಿ ಮಾಡ್ತಾ ಇದೆಯಲ್ಲ, ಅಲ್ಲೇ ತಿನ್ನೋಂಗೆ ಕಾಣ್ತಾ ಇದೆಯಲ್ಲ ಸ್ಟವ್ ಮೇಲೆನೆ. ಏನು ರಾಕ್ಷಸನಾ? ಬೇಡ, ನೀ ನೋಡ. ಚೆನ್ನಾಗಿದೆ ನನ್ನ ಕನ್ನಡಕ. ಚೆನ್ನಾಗಿದೆ ಚಿಂಟು, ಆಗಿದೆ, ಸಖತ್ತಾಗಿದೆ. ಹಾ, ಹಾಲು ಕುಡಿ. ಕೋಲ್ಡ್ ಕಾಫಿ ಮಾಡ್ಕೊತೀನಿ. ಬೇಡ, ಏನಕ್ಕೆ ಬೇಡ, ಜ್ಯೂಸ್ ಇಲ್ಲ ನಮ್ ಕುಡಿಯಕ್ಕೆ. ಮತ್ತೆ ಹಾಲು ತರ್ಬೇಕಾಗತ್ತಮ್ಮ, ಹಾಲು ಖಾಲಿ ಆಗತ್ತೆ. ಅಯ್ಯೋ ಹಾಲು ಇದಿಲ್ಲಮ್ಮ, ಗಟ್ಟಿಯಾಗಿದೆ. ಹಾಲು ತೆಗ್ದಿಡು ಹೊರಗಡೆಗೆ, ಸ್ವಲ್ಪ ಹೊತ್ತು ಮೇಲ್ಗಡೆ ಫ್ರೀಸರಲ್ಲಿ ಇದೆ. ತೆಗ್ದಿಡು, ಇಲ್ಲಾಂದ್ರೆ ಬೆಳಗ್ಗೆ ಹಾಲು ಇರಲ್ಲ. ಆಮೇಲೆ ಇದಕ್ಕೆ ಹಾಕಿಟ್ರಾಯ್ತು, ಫ್ರೀಸರಲ್ಲಿ ಇದೆ ನೋಡು. ಗಟ್ಟಿ ಇದೆ. ಗಟ್ಟಿ ಇಲ್ಲ ನೋಡು. ಹಾ ಆಯ್ತು. ಎಷ್ಟು ಸಾಫ್ಟ್ ಇದೆ. ಹೌದು, ಫುಲ್ ಸಾಫ್ಟ್ ಇದೆ. ಲಿಕ್ವಿಡ್. ಹೌದು, ಹಾಲು ಕುಡಿಯೋ. ಹೌದು ಹೌದು. ನೋಡಿ ಗೈಸ್, ಬರೀ ಉಲ್ಟಾ ಮಾತಾಡ್ತಾನೆ. ಆಯ್ತಾ ಇವನು? ಆಯ್ತು ಬಿಡೋ. ನಮ್ಮ ಚಿಂಟು ಆಫ್ ರೋಡಿಂಗ್ ಮಾಡಬೇಕು ಅಂತ ಅಂದ, ಅದಕ್ಕೆ ಕರ್ಕೊಂಡು ಬಂದಿದ್ದೀನಿ. ಅಮ್ಮ ಆಗಿದ್ರೆ ಕರ್ಕೊಬರ್ಬೇಕಂತೆ. ಹಾಂ ಹಾಂ, ನಾಳೆ ಎಕ್ಸಾಮ್ ಇದೆ, ಆಫ್ ರೋಡಿಂಗ್ ಮಾಡೋಕ್ಕೆ ಬಂದಿದ್ದಾನೆ ನೋಡಿ.
ನಮ್ಮಮ್ಮ ಆಗಿದ್ರೆ ಕರ್ಕೊಂಡು ಹೋಗುವಂತೆ. ಅವತ್ತೊಂದಿನ ಕರ್ಕೊಂಡು ಬಂದಿದ್ದೆ ಈ ಜಾಗಕ್ಕೆ ತೋರಿಸೋಣ ಅಂದ್ಬಿಟ್ಟು ನನ್ನ ಮಗನಿಗೆ. ಸೊ ಅವನಿಗೆ ಸೈಕಲಲ್ಲಿ ಇಲ್ಲಿ ಬರಬೇಕು ಅಂದ್ಬಿಟ್ಟು ತುಂಬ ಇಷ್ಟ ಆಯಿತು. ಅದಕ್ಕೆ ಇವತ್ತು ಅಮ್ಮ ಅಲ್ಲಿ ಹೋಗೋಣ ಅಮ್ಮ, ಸೈಕಲಲ್ಲಿ ಆಫ್ ರೋಡಿಂಗ್ ಆದಂಗೆ ಆಗುತ್ತೆ ಅಂದ್ಬಿಟ್ಟು ಕರ್ಕೊಂಡು ಬಂದಿದ್ದಾನೆ. ಇದು ಬಂದು ಜಾಗ ನಮ್ಮದೇ. ಇಲ್ಲಿ ಆ್ಯಕ್ಚುಲಿ ಓಪನ್ ವೆಲ್ ಮಾಡಿಸ್ತಾ ಇದ್ವು. ಸೊ ಅದನ್ನು ತೋರಿಸೋಣ ಅಂತ ಅವತ್ತೊಂದಿನ ಕರ್ಕೊಂಡು ಬಂದಿದ್ದೆ ಇವನನ್ನು. ನಮ್ಮ ಚಿಂಟು ಜೊತೆ ಆಫ್ ರೋಡಿಂಗ್ ಬಂದಿದ್ದೀನಿ. ಅವನು ಸೈಕಲಲ್ಲಿ, ನಾನು ಬೈಕಲ್ಲಿ. ಅಮ್ಮ ಅದು ಮಾಡಿಸು ಇದು ಮಾಡಿಸು ಅಂತಾನೆ. ನಾನು ಹೋಗ್ಲಾ ನಿಮ್ಮ ಅಪ್ಪನ ಕೇಳೋಗ್ಲಾ ಅಂತೀನಿ ಗೈಸ್. ಅವನವ್ರ ಅಪ್ಪನ ಕೇಳಲ್ಲ. ಸೊ ಗೈಸ್, ಇವತ್ತಿನ ವ್ಲಾಗ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನ ಡ್ರಾಪ್ ಮಾಡ್ತಾನೇ ಇದ್ದೀರಾ. ಎಲ್ಲದಕ್ಕೂ ನಾನು ಆನ್ಸರ್ ಮಾಡ್ತೀನಿ. ಬಟ್ ರೈಟ್ ನಾವು ಆನೆಸ್ಟಾಗಿ ಹೇಳಬೇಕು ಅಂದರೆ ನಿಜಕ್ಕೂ ಏನದು ಇನ್ನು ಲೋ ಮೂಡ್ ಅಂತಾರಲ್ಲ, ವಾಟ್ ಯು ಕಾಲ್, ಸ್ವಲ್ಪ ಡಿಪ್ರೆಷನ್ ಕೈಂಡ್ ಆಫ್ ಇರ್ಬೋದು. ಸೊ ಏನದು ತುಂಬ ನೋವಾಗಿದೆ. ಸೊ ಹಾಗಾಗಿ ನನಗೆ ಟೈಮ್ ಬೇಕು ಅನ್ನಿಸ್ತಾ ಇದೆ. ಏನು ಡಿಸಿಷನ್ಸ್ ಬರೋಕ್ಕಾಗ್ತಾ ಇಲ್ಲ, ಏನೂ ತಿಳ್ಕೊಳಕ್ಕೂ ಆಗ್ತಾಯಿಲ್ಲ, ಏನೂ ಅಕ್ಸೆಪ್ಟ್ ಮಾಡೋಕ್ಕೂ ಆಗ್ತಾಯಿಲ್ಲ, ಡೈಜೆಸ್ಟ್ ಮಾಡ್ಕೊಳಕ್ಕಂತೂ ಆಗ್ತಾನೇ ಇಲ್ಲ. ಸೊ ನಾನು ಎಲ್ಲರಿಗೂ ಆನ್ಸರ್ ಮಾಡ್ತೀನಿ ಗೈಸ್. ನಾನು ಈವನ್ ಕಮೆಂಟ್ಸಿಗೂ ಸಹ ನಾನು ರಿಪ್ಲೈ ಮಾಡ್ತಾ ಇಲ್ಲ. ಸೊ ಪ್ಲೀಸ್ ಎಕ್ಸ್ಕ್ಯೂಸ್ ಮಾಡಿ, ಸಾರಿ. ಬಾ ಚಿನ್ನಮ್ಮ, ಮತ್ತೆ ಸಿಗ್ತೀನಿ ಗೈಸ್ ಮುಂದಿನ ವ್ಲಾಗಲ್ಲಿ. ನನಗೆ ರೆಗ್ಯುಲರ್ ಆ್ಯಕ್ಚುಲಾಗಿ ನನಗೆ ವ್ಲಾಗ್ಸ್ ಮಾಡೋಕ್ಕೂ ಸಹ ಆಗ್ತಾ ಇಲ್ಲ. ಆದರೂ ಸಹ ನನ್ನ ನಿಮ್ಮ ನಡುವೆ ಇರೋದು ಏನದು ಬಾಂಡಿಂಗ್ ಅಂದರೆ ಇದೆ ಅಲ್ಲ. ಸೊ ಹಾಗಾಗಿ ಮಾಡ್ದೇ ಇರೋಕ್ಕೂ ಆಗ್ತಾಯಿಲ್ಲ. ಹಾಗಾಗಿ ಮಾಡ್ತಾಯಿದ್ದೀನಿ, ಅಷ್ಟು ಬಿಟ್ಟರೆ ಮತ್ತಿನ್ನೇನೂ ಇಲ್ಲ. ಸೊ ಮತ್ತೆ ಸಿಗ್ತೀನಿ ಗೈಸ್ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್ ಗೈಸ್. ಚಿಂಟು ಸ್ಕಿಡ್ ಆಗುತ್ತೆ. ಸ್ಕಿಡ್ ಆಯ್ತು, ಸೌಂಡ್ ಬಂತು. ಸ್ಕಿಡ್ ಆಯ್ತು, ಸ್ಕಿಡ್ ಆಯ್ತು, ಸೌಂಡ್ ಬಂತು. ಏನು ನನ್ನ ಮಂಗ ಅನ್ಕೊಂಡಿದ್ದಿ? ನಂದು ಎಲ್ಲ ಸೆನ್ಸಿಟಿವ್ ಆರ್ಗನ್ಸ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಡು ಯು ನೋ ದ್ಯಾಟ್? ಯು ಡೋಂಟ್ ನೋ, ಬೆಟರ್ ಯು ನೋ. ನಾನು ಅದಕ್ಕೆ ಹೋಗಿದ್ದೆ ಹೇಳ್ಬೇಕಂದ್ರೆ. ನಡಿ ಸರಿ ನಡಿ. ತಾಳು ನಿಮಿಷ, ಇಲ್ಲೊಂದು ಮೆಸೇಜಿಗೆ ರಿಪ್ಲೈ ಮಾಡಬೇಕು. ಅಂದ್ರೆ ತಿರ್ಗಾಡ್ತಿರ್ತೀನಿ. ಹಾಂ.